सर्वामेव निसर्गनिर्भयतया शङ्कां विहाय स्वयं ज्ञानन्तः स्वयं समवध्यबोधवपुषं बोधाच्च मन्त्रेरवि सम्यक् दृष्टयः एव इदं ಸಾಹಸಂ कर्तुं क्षमन्ते. ಯಾವ ಜೀವರಾಶಿಯು ಸ್ವಭಾವ ಗುಣರೂಪದಿಂದ ಪರಿಣಮಿಸಿದೆಯೋ ಅದು ನಿಶ್ಚಯದಿಂದ ಇಂಥ ಧೈರ್ಯ ಧಾರಣ ಮಾಡುವ ಸಲುವಾಗಿ ಸಮರ್ಥವಾಗುತ್ತದೆ. ಹೇಗಿದೆ ಆ ಸಾಹಸವು? ಪರಂ ಎಲ್ಲಕ್ಕಿಂತ ಉತ್ಕೃಷ್ಟವಿದೆ. ಎಂಥ ಸಾಹಸವು ಯತ್ ವಜ್ರೈ ಪತತಿ ಅಪಿ ಅಮಿ ಬೋಧಾತ್ ನ ಹಿ ಚವಂತೆ. ಯತ್ ಆ ಸಾಹಸವು ಎಂಥದ್ದಿದೆ ಎಂದರೆ ವಜ್ರೇ ಪತತಿ ಅಪಿ ಮಹಾ ವಜ್ರಪಾತವಾದರೂ ಕೂಡ ಅಮಿ ಸಮ್ಯಕ್ ದೃಷ್ಟಿ ಜೀವರಾಶಿಯು ಬೋಧಾತ್ ಶುದ್ಧ ಸ್ವರೂಪದ ಅನುಭವದಿಂದ ನ ಹಿ ಚವಂತೆ ಸಹಜ ಗುಣದಿಂದ ಸ್ಖಲಿತವಾಗುವುದಿಲ್ಲ. ಅದ್ಭುತ ಇದೆ. ಜೀವ ಮೋಕ್ಷ ಮಾರ್ಗದೊಳಗೆ ಮುಂದುವರಿಯುವಂಥ ಯಾವ ಆಂತರ್ಯದ ಆಧಾರ ಇದೆಯೋ ಆ ಜೀವನಿಗೆ ಯಾವ ಪ್ರಕಾರ ಭಾಷ್ಯದಲ್ಲಿ ಅದ ಸಾಹಸವನ್ನು ಧೈರ್ಯವನ್ನು ಪ್ರದಾನ ಮಾಡ್ತಿದೆ ಅಂತಂದ್ರೆ ಆ ಜೀವ ತನ್ನ ಸ್ವಭಾವ ಗುಣರೂಪ ಪರಿಣಮನದಿಂದ ಯಾವುದೇ ಕಾರಣ ಬಂದು ಒದಗಿದ್ರೂ ಕೂಡ ಸ್ಖಲಿತ ಅರ್ಥಾತ್ ಪತನ ಹೊಂದುವುದಿಲ್ಲ. ವಜ್ರಪತನ ಆದ್ರನು ವಜ್ರಪಾತ ಆದ್ರನು ಅಂಥೇಳಿ ಹೇಳಿದರೆ ಇದ ನಿಜವಾಗಿ ಭಾಷ್ಯದ ಮಾತು ಇದೆ, ಸಂಯೋಗದ ಮಾತು ಇದೆ. ಸಂಯೋಗದ ಮಾತು ಅಂಥೇಳಿ ಹೇಳುವುದನ್ನು ವಾಸ್ತವದಲ್ಲಿ ಯೋಗ್ಯ ಇಲ್ಲ. ದೃಷ್ಟಿ ಪರಸನ್ಮುಖ ಆದ ನಂತರ ಆ ದೃಷ್ಟಿಯೊಳಗ ವಿಪರೀತತೆ ಇದ್ದ ನಂತರ ಅವೆಲ್ಲ ದುಃಖದ ಕಾರಣ ಆಗ್ತವೆ. ನಿಜವಾಗಿ ಪರ್ವತದ ಮೇಲೆ ವಜ್ರಪಾತ ಆಗುವುದರಿಂದ ಪರ್ವತ ಶೀಳಿ ಹೋಗ್ತಿದೆಯಲ್ಲ, ಒಂದು ವೇಳೆ ಈ ದೇಹದ ಮೇಲೆ ಅಲ್ಲಿ ಪರ್ವತದ ಮೇಲೆ ವಜ್ರಪಾತ ಆಗುವ ಮಾತು ಹೇಳಿತು. ಭಯಂಕರವಾದಂತಹ ಶಬ್ದ ಆಗ್ತಿದೆ ರೀ. ಅದರಿಂದ ನಿಜವಾಗಿ ವ್ಯಕ್ತಿಗೆ ಏನಾಗ್ತಿದೆ? ಏನೂ ಇಲ್ಲ. ಪರ್ವತದ ಮೇಲೆ ವಜ್ರಪಾತ ಆಯಿತು, ಅಪ್ಪಳಿಸಿತು ವಜ್ರ ಅಂತಂದ್ರೆ ಭೀಕರವಾದಂತಹ ಶಬ್ದ ಆಗ್ತಿದೆ. ಅದರಿಂದ ವ್ಯಕ್ತಿಗೇನೂ ಆಗುವುದಿಲ್ಲ. ಇನ್ನು ವ್ಯಕ್ತಿಯ ಮೈ ಮೇಲಿನ ವಜ್ರಪಾತ ಆಯಿತು ಅಂತಂದ್ರೆ ಜೀವನಿಗೇನಾಗ್ತಿದೆ? ಜೀವನಿಗೇನಾಗ್ತಿದೆ? ರೂಪಿ ಚೈತನ್ಯ ಮಾತ್ರ ಮಹಾಪದಾರ್ಥ, ಯಾವುದ್ರದ್ದು ಸ್ಪರ್ಶವೇ ಅವನಿಗೆ ಆಗುವುದಿಲ್ಲ. ಅವ ಸ್ಪರ್ಶದಿಂದ ಅತ್ಯಂತ ಭಿನ್ನ ಇದ್ದಾನೆ. ಅವನಲ್ಲಿ ಸ್ಪರ್ಶದ ಅತ್ಯಂತ ಅಭಾವ ಇದೆ. ಸ್ಪರ್ಶ ಪುದ್ಗಲದೊಳಗಿದೆ. ಆ ಪುದ್ಗಲದ ಜೀವದಲ್ಲಿ ಅತ್ಯಂತ ಅಭಾವ ಇದೆ. ವಚನದ ಅನುಸಾರ ತಿಳಿಯುವುದಂತೂ ಸುಲಭ ಇದೆ. ಇನ್ನೊಬ್ಬರ ಕಥೆ ಅಂಥೇಳಿ ಕೇಳುವುದ ಸುಲಭ ಇದೆ. ಆದರೆ ಸ್ವಯಂ ಜೀವ ಮೋಕ್ಷ ಮಾರ್ಗದೊಳಗೆ ಬರಬೇಕಾದ್ರೆ
ಯಾವ ಆಂತರ್ಯದ ನಿಜ ತತ್ವದ ಆಶ್ರಯ ಮಾಡಿದನು, ಆ ನಿಜ ತತ್ವದ ಆಶ್ರಯದಿಂದ ಹೊರಗಡೆ ಎಂಥದೇ ಸನ್ನಿವೇಶ ಎದುರಾದರೂ ಕೂಡ ವಾಸ್ತವದಲ್ಲೇನ ಅವನಿಗೆ ಏನೂ ಆಗುವುದಿಲ್ಲರಿ. ಅದರಲ್ಲಿ ಆಶ್ಚರ್ಯದ ಮಾತಿಲ್ಲ. ಯಾವುದೇ ಪ್ರಕಾರ ಪುರುಷಾರ್ಥದ ಮಾತಿಲ್ಲ. ಆದರೆ ಸಾಹಸ ಶಬ್ದದ ಪ್ರಯೋಗ ಮಾಡಿದ್ರಲ್ಲ, ಸಾಹಸ ಶಬ್ದದ ಪ್ರಯೋಗ ಯಾಕೆ ಮಾಡಿದರು ಅಂತಂದ್ರೆ, ಸಾಧಕ ಜೀವದ ಉಪಯೋಗ ಸ್ವ ಮತ್ತು ಪರ ಎರಡನ್ನೂ ಪ್ರಕಾಶಿತ ಮಾಡ್ತಾ ಇರುವೆಳೆದೊಳಗೂ ಕೂಡ ಆ ಸಾಧಕ ಜೀವದ ಪರಪ್ರಕಾಶ ರೂಪ ಜ್ಞಾನದೊಳಗ ಹೊರಗಿನದ ಏನಿದೆ ಅದು ಕೆಲವು ಅಂಶದಿಂದ ಅಥವಾ ಸರ್ವಾಂಶದಿಂದ ತಿಳಿದು ಬಂದ್ರೂ ಕೂಡ ಅವನು ತನ್ನ ಸ್ವಭಾವ ಗುಣರೂಪದ ಪರಿಣಮನವನ್ನು ಬಿಟ್ಟ ಆ ಯಾವುದು ಪರಪ್ರಕಾಶಕ ಜ್ಞಾನದ ವಿಷಯ ಆಗಿದೆಯೋ ಅದರ ಸಲುವಾಗಿ ತನ್ನ ಜ್ಞಾನ ಶಕ್ತಿಯನ್ನು ಸ್ವಲ್ಪ ಕೂಡ ಸ್ಖಲಿತ ಆಗಗೊಡುತ್ತಿಲ್ಲ. ಇದು ಸಾಹಸ ಇದೆ, ಧೈರ್ಯ ಇದೆ. ಸಾಹಸ ಧೈರ್ಯ ಶಬ್ದದ ಅರ್ಥ ಭೂಮಿಕೆಗೆ ಅನುಸಾರವಾಗಿ ಮೋಕ್ಷ ಮಾರ್ಗದ ಅಭಿಲಾಷಿ ಜೀವಕ್ಕ, ಮೋಕ್ಷದ ಅಭಿಲಾಷಿ ಜೀವಕ್ಕ ಭೂಮಿಕೆಗೆ ಅನುಸಾರವಾಗಿ ಸಾಹಸ ಧೈರ್ಯಗಳ ವ್ಯಾಖ್ಯೆ ಬೇರೆ ಬೇರೆ ಆಗ್ತಿದೆ. ಇಲ್ಲಿ ಆಚಾರ್ಯ ಭಗವಂತರ ಭೂಮಿಕೆಗೆ ಅನುಸಾರವಾಗಿ ವಿಚಾರ ಮಾಡಿದ್ದೆ. ಆದ್ರೆ ಎಲ್ಲಿ ಸಾಧಕ ಅವಸ್ಥೆಯೊಳಗ ಸ್ವಪರ ಪ್ರಕಾಶಕ ಜ್ಞಾನ ಶಕ್ತಿ ಪ್ರಕಟ ಆಗಿದೆಯೋ, ಬಹಳ ವಿಶೇಷ ಮಾತಿದೆ ನೋಡ್ರಿ. ಯಾವ ಪ್ರಕಾರ ಉದಾಹರಣೆ ದೃಷ್ಟಾಂತದೊಳಗೆ ಹೀಗೆ ತಗೊಳ್ಬಹುದು. ಆಗಮದ್ದೆ ಏನ ಸಂಜ್ಞೆಯವರೆಗಿನ ಜೀವರುಗಳಿಗೆ ಸಂಜ್ಞೆ ಪಂಚೇಂದ್ರಿಯ ಅಪರ್ಯಾಪ್ತ ಜೀವನಿಗೆ ಕೂಡ ಯಾವ ಮೋಹನೀಯದಂಥ ದುಷ್ಟ ಕರ್ಮದ ಬಂಧ ಉತ್ಕೃಷ್ಟ ರೂಪದಿಂದ ಆಗುವುದಿಲ್ಲವೋ, ಇದು ದೃಷ್ಟಾಂತ. ಮೋಹನೀಯದಂಥ ದುಷ್ಟ ಕರ್ಮದ ಬಂಧ ಉತ್ಕೃಷ್ಟ ಬಂಧ ಯಾರಿಗಾಗ್ತಿದೆ? ಸಂಜ್ಞೆ ಪಂಚೇಂದ್ರಿಯ ಮತ್ತು ಪರ್ಯಾಪ್ತ ಜೀವನಿಗೆನ ಆಗ್ತಿದೆ. ಅದೇ ಪ್ರಕಾರ ಸ್ವಭಾವದ ಅನುಭವಶೀಲ ಸಾಧಕ ಜೀವನಿಗೆನ ಆತ್ಮನ ಅನುಭವ ಸಂಪನ್ನ, ಇಡೀ ವಿಶ್ವದ ಸಮಸ್ತ ಜಡಚೇತನ ಪದಾರ್ಥಗಳಿಂದ ಅಸ್ಪೃಷ್ಟವಿರುವಂಥ, ಭಿನ್ನವಿರುವಂಥ, ವಿಲಕ್ಷಣವಿರುವಂಥ ನಿಜ ಪದಾರ್ಥದ ಪ್ರತ್ಯಕ್ಷ ಅನುಭೂತಿ ಆಗಿರುವಂಥ ಜೀವಕ್ಕನ ಪರ ಏನಿದೆ ಅದರ ಸ್ವರೂಪ ಸ್ಪಷ್ಟ ರೂಪದಿಂದ ತಿಳಿದು ಬರ್ತಿದೆ. ಇದು ಒಂದು ವಿಭಾಗ ಆಯಿತು. ಇನ್ನು ಅದು ತಿಳಿದು ಬಂದ ನಂತರ ಅವನಲ್ಲೇನ ಅಂಥ ಸಾಹಸ ಇರ್ತಿದೆ. ಪರಪ್ರಕಾಶಕ ಜ್ಞಾನದ ವಿಷಯ ಆಗುವಂಥ ಯಾವ ಜ್ಞೇಯಗಳಿದವೆಯೋ ಆ ಜ್ಞೇಯದ ಕುರಿತು ಸ್ವರೂಪ ಗುಣದಿಂದ ಅಥವಾ ಸ್ವಭಾವ ಗುಣದಿಂದ ಪರಿಣಮಿತ ಆಗ್ತಾ ಇರುವಂಥ ಜ್ಞಾನ ಸ್ಖಲಿತ ಆಗುವುದಿಲ್ಲ. ಪತನ ಆಗುವ ಮಾತು ಬೇರೆ, ಸ್ಖಲಿತ ಆಗುವ ಮಾತು ಬೇರೆ. ಸೋರಿ ಹೋಗುವ ಮಾತು ಹೇಳ್ತಾ ಇದ್ದಾರೆ. ಜ್ಞಾನದ ಅಂಶ ಅದ್ಭುತ ಇದೆಲ್ಲ.
ದೃಷ್ಟಾಂತದ ಕಡೆಗೆ ಇನ್ನೊಮ್ಮೆ ಲಕ್ಷ್ಯ ಹರಿಸಿದ ನಂತರ ಯಾವ ಜೀವನಿಗೆ ಜ್ಞಾನದ ವಿಕಾಸ ಅಧಿಕ ಆಗಿದೆಯೋ ಅವನಿಗೆ ಕರ್ಮದೊಳಗ ಅತ್ಯಂತ ಪ್ರಬಲವಿರುವಂತಹ ಮೋಹನೀಯದ ಬಂಧ ಉತ್ಕೃಷ್ಟ ಬಂಧ ಆಗೋ ಸಾಧ್ಯ ಇದೆ. ಹೀನ ಜೀವರುಗಳಿಗೆ ಆಗುವುದಿಲ್ಲ. ಅಪರ್ಯಾಪ್ತನಿಗೆ ಇಲ್ಲ, ಅಸಂಜ್ಞೆ ಮಾತ್ರ ಯಾವುದೂ ಜೀವಕ್ಕೆ ಇಲ್ಲ. ಅದೇ ಪ್ರಕಾರ ಈ ಕಡೆ ದೃಷ್ಟಾಂತದೊಳಗೆ ಬಂದ್ರೆ ಅಲ್ಲಿ ಉತ್ಕೃಷ್ಟ ಬಂಧ ಆಗುವಂತಹ ಯೋಗ್ಯತೆ ಯಾವ ಪ್ರಕಾರ ಸಂಜ್ಞೆ ಪರ್ಯಾಪ್ತ ಜೀವನಿಗೆ ಇದೆಯೋ ಅದೇ ಪ್ರಕಾರ ಇಲ್ಲಿ ಪರಪದಾರ್ಥಗಳ ವಾಸ್ತವಿಕ ಸ್ವರೂಪ ತಿಳಿದು ಬರುವಂತಹ ಯೋಗ್ಯತೆ ಸ್ವಭಾವದ ಅನುಭವಶೀಲ ಜೀವನಿಗೆನ ಸಮ್ಯಕ್ ದೃಷ್ಟಿ ಜೀವನಿಗೆನ ಯೋಗ್ಯತೆ ಇದೆ. ಯಾಕಪ್ಪ ಅಂತಂದ್ರೆ ಅವನಲ್ಲಿನ ಆ ಪ್ರಕಾರದ ಸಾಹಸ ಇದೆ ರೀ. ಯಾವ ಪ್ರಕಾರದ, ಯಾವ ಸ್ವಭಾವದ ಅನುಭವ ಆಗಿದೆಯೋ ಆ ಸ್ವಭಾವದ ಗುಣ ಎಂಥದ್ದು ಇದೆಯೋ ಅದೇ ರೂಪದಿಂದ ದ್ರವ್ಯದ ಪರಿಣಮನ ಆಗತಾ ಇರುವೆಳೆದೊಳಗ ಅನ್ಯ ದ್ರವ್ಯಗಳದ್ದ ದೂರವರ್ತಿ ಇರಲಿ ಸಮೀಪವರ್ತಿ ಇರಲಿ ಹರಿ ಅನ್ಯ ದ್ರವ್ಯಗಳದ್ದ ಸ್ವರೂಪ ಅದೇ ಜೀವದ ಜ್ಞಾನಕ್ಕ ತಿಳಿದು ಬರುವ ಸಾಧ್ಯತೆ ಇದೆ. ಇದು ಯೋಗ್ಯತೆ ಆಯಿತು. ಇನ್ನು ಅದರ ನಂತರ ಅವನಲ್ಲೇನ ಯೋಗ್ಯತೆ ಇದೆ, ಸಾಹಸ ಇದೆ, ಸಾಮರ್ಥ್ಯ ಇದೆ. ಎಂಥದ್ದ ಆ ಪರಪದಾರ್ಥದ ಸ್ವರೂಪ ತಿಳಿದು ಬಂದ್ರೂ ಕೂಡ ಅದರ ಜೊತೆಗೆ ಯಾವುದೇ ಪ್ರಕಾರದಿಂದ ಪ್ರಭಾವಿತ ರೂಪವಾಗಿ ಸ್ಖಲನ ಹೊಂದುವಂತಹದ್ದ ಅವನ ಸ್ವಭಾವನ ಇಲ್ಲ. ಎಷ್ಟು ವಿಲಕ್ಷಣ ಮಾತು ಇದೆ. ಯಾವ ಪ್ರಕಾರ ದ್ರವ್ಯದ ಸ್ವರೂಪ ಅದ್ಭುತ ಇದೆಯೋ ಅದೇ ಪ್ರಕಾರ ದ್ರವ್ಯ ಯಾವನ ದೃಷ್ಟಿಯೊಳಗೆ ಬಂದಿದೆಯೋ, ದ್ರವ್ಯ ಯಾವನ ಜ್ಞಾನದ ಜ್ಞೇಯ ಆಗಿದೆಯೋ, ಮುಖ್ಯ ಜ್ಞೇಯ ಆಗಿದೆ, ಅರೆ ಇದುವೇ ನಿಜವಾಗಿ ಜ್ಞೇಯ ಇದೆ, ಇದುವೇ ನನ್ನ ಜ್ಞಾನಕ್ಕ ತಿಳಿದುಕೊಳ್ಳುವಂಥ ವಿಷಯ ಇದೆ. ಇದನ್ನು ಬಿಟ್ಟು ಅನ್ಯವನ್ನು ತಿಳ್ಕೊಳ್ಳೋದ್ರೊಳಗ ಯಾವ ಲಾಭ ಇದೆ? ಜ್ಞಾನದ ಸಾಮರ್ಥ್ಯದ ಪ್ರಗಟ ಜ್ಞಾನ ಸಾಮರ್ಥ್ಯದ ಆ ದ್ರವ್ಯ ಸ್ವಭಾವವನ್ನು ನಿಜ ದ್ರವ್ಯ ಸ್ವಭಾವವನ್ನು ತಿಳಿದುಕೊಳ್ಳುವುದನ್ನು ಹೊರತುಪಡಿಸಿ ಅನ್ಯ ಯಾವುದನ್ನು ತಿಳಿದುಕೊಳ್ಳುವುದರೊಳಗ ಅದರ ಸಾರ್ಥಕತೆ ಇದೆ. ಅರಹಂತ ಪ್ರಭುವನ್ನಲ್ಲ, ಅಶರೀರಿ ಸಿದ್ಧರನ್ನಲ್ಲ, ಅರೆ ಯಾವ ಪರದ್ರವ್ಯವನ್ನು ತಿಳಿದುಕೊಳ್ಳುವುದರೊಳಗ ಆ ಜ್ಞಾನದ ಸಾರ್ಥಕತೆ ಇಲ್ಲವೇ ಇಲ್ಲ. ಇನ್ನು ಯಾವ ಪ್ರಕಾರ ಆ ಜ್ಞಾನದ ಸಾರ್ಥಕತೆ ಆ ದ್ರವ್ಯವನ್ನು ತಿಳಿಯುವುದರೊಳಗಿದೆಯೋ ಅದೇ ಪ್ರಕಾರ ಆ ಜ್ಞಾನದೊಳಗ ಪರದ್ರವ್ಯಗಳು ಕೂಡ ತಿಳಿದು ಬರುವಂಥ ಯಾವ ಯೋಗ್ಯತೆ ಪ್ರಗಟಾಗಿದೆಯೋ ಆ ಸ್ವಪರ ಪ್ರಕಾಶಕನ್ನುವಂಥ ವಿಭಾಗ, ಅರೆ ಸ್ವ ಮತ್ತು ಪರ ಇವುಗಳ ವಿಭಾಗ ಏನು ಯಾವ ಸಮ್ಯಜ್ಞಾನದಲ್ಲೇ ಆಗಿ ಹೋಗಿದೆಯಲ್ಲ ಅದರದ್ದು ನಿಜವಾಗಿ ಪ್ರಯೋಜನ ಏನಿದೆ? ಇನ್ನೊಂದ್ಸಲ, ಸ್ವ ಮತ್ತು ಪರಗಳನ್ನು ತಿಳಿಯುವಂಥ ಯಾವ ಸ್ವಭಾವನ್ರಿ, ಶಕ್ತಿ ಅನ್ರಿ ಸಮ್ಯಜ್ಞಾನದೊಳಗೆ ಪ್ರಗಟ ಆಗಿದೆಯಲ್ಲ ಅದರದ್ದು ನಿಜವಾದ ಪ್ರಯೋಜನ ಏನಿದೆ? ನಿಜವಾದ ಪ್ರಯೋಜನ ಪರ ತಿಳಿದು ಬರ್ತಿದೆ. ಈ ಪ್ರಕಾರದ ಶಕ್ತಿ ಸಾಮರ್ಥ್ಯ ಪ್ರಗಟ ಆಗಿದ್ರೂ ಕೂಡ
ಪರದಿಂದ ಭಿನ್ನ ಇರುವಂತಹ ಸ್ವಭಾವದೊಳಗೆ ಉಳಿಯುವುದ ಅದರ ಪ್ರಯೋಜನ ಇದೆ. ಪರ ತಿಳಿದು ಬರುವ ಪ್ರಯೋಜನ ಇಷ್ಟ ಇದೆ, ಪರದಿಂದ ಭಿನ್ನವಳು. ಪರ ತಿಳಿದು ಬರುವುದರ ಪ್ರಯೋಜನ ಸ್ವಭಾವದಿಂದ ಸ್ಖಲಿತ ಆಗೋದು ಇಲ್ಲ. ಅದುವೇ ಆ ಸಾಧಕನಲ್ಲಿ ನಡೆದದ್ದು ಇದೆ ರೀ. ಅರೆ, ಯಾರಲ್ಲೇ ಪರ ತಿಳ್ಕೊಳ್ಳುವಂಥ ಸಾಮರ್ಥ್ಯನ ಪ್ರಕಟ ಆಗಿಲ್ಲ, ಮಿಥ್ಯಾಜ್ಞಾನಿ. ಅವನು ಬೇಕಾದ್ರೆ ಆಗಮದ ಅಭ್ಯಾಸ ಬಹಳಷ್ಟು ಮಾಡಿದ್ದಿರಬಹುದು. ಆದರೆ ಯಾವ ಪ್ರಕಾರ ಸಂಜ್ಞೆ ಪಂಚೇಂದ್ರಿಯ ಅಪರ್ಯಾಪ್ತಕ್ಕೆ ಮೋಹನೀಯದ ಉತ್ಕೃಷ್ಟ ಬಂಧ ಆಗುವುದಿಲ್ಲವೋ ಹಾಗೆ ಶಾಸ್ತ್ರಜ್ಞಾನಿಗೆ ಸಪ್ತತತ್ವ ಅಂದರೆ ಅಥವಾ ಪರಪದಾರ್ಥಗಳನ್ನು ತಿಳಿಯುವುದರ ಪ್ರಯೋಜನ ಆಗುವುದಿಲ್ಲ. ಸಪ್ತತತ್ವ ಅಥವಾ ಪರಪದಾರ್ಥಗಳನ್ನು ಆಗಮದಿಂದ ಯಾವ ಜೀವ ತಿಳಿತಾನೋ ಅವನಲ್ಲಿ ಏನು ಬಲ ಇಲ್ರಿ. ಬಲ ಎಂಥದ್ದ? ಪರದಿಂದ ವಿಭಕ್ತ ಇರುವಂಥದ್ದು ಬಲ. ಅರೇ, ಏಕತ್ವ ವಿಭಕ್ತ. ಪರವನ್ನು ತಿಳಿಯುವುದರ ಫಲ ಪರದಿಂದ ವಿಭಕ್ತತೆ ಇದೆ. ಸ್ವವನ್ನು ತಿಳಿಯುವುದರ ಫಲ ಸ್ವದೊಳಗೆ ಏಕತ್ವತೆ ಇದೆ. ಅದು ಜ್ಞಾನಿ ಪುರುಷನಿಂದ ಆಗ್ತಿದೆ. ಜ್ಞಾನಿ ಯಾವ ಸ್ವಪರಗಳ ವಿಭಾಗ ಅವನ ಜ್ಞಾನದೊಳಗ ಪ್ರತ್ಯಕ್ಷ ಆಗಿದೆಯೋ, ಆಗಮದ ಆಧಾರದಿಂದಲ್ಲ, ಗುರುವಿನ ಉಪದೇಶದಿಂದಲ್ಲ. ಬಹಳಷ್ಟು ಜ್ಞಾನಿಗಳು ಹೇಳ್ತಾರೆ ಅಂಥೇಳಿ ಅಲ್ಲ, ಎಲ್ಲ ಆಗಮಗಳಲ್ಲೇ ಅದನ್ನೇ ಹೇಳಿದ್ದಾರೆ ಅಂಥೇಳೇನೂ ಅಲ್ಲ. ಆದರೆ ಪ್ರತ್ಯಕ್ಷ ವಿಭಾಗ ಯಾವ ಜೀವದ ಜ್ಞಾನದೊಳಗ ಆಗಿ ಹೋಗಿದೆಯೋ, ಸ್ವ ಮತ್ತು ಪರ, ಅದರದ ಒಂದೇ ಒಂದು ಪ್ರಯೋಜನ ಇದೆ. ಸ್ವದಿಂದ ಸ್ಖಲಿತ ಆಗದೆ ಇರೋದ ಒಂದೇ ಒಂದು ಪ್ರಯೋಜನ ಇದೆ. ಪರದಿಂದ ಸದೈವ ವಿಭಕ್ತತೆ ವರ್ತಿಸುತ್ತೆ. ದೇಹದ ಸ್ವರೂಪವನ್ನು ತಿಳಿಯೋದು, ಸಂಸಾರದ ಸ್ವರೂಪವನ್ನು ತಿಳಿಯೋದು, ಅರೇ ಆಶ್ರವ ಭಾವಗಳ ಸ್ವರೂಪವನ್ನು ತಿಳಿಯೋದು ಯಾವುದರ ಸಲುವಾಗಿರಿ? ಆಗಮದಲ್ಲಿ ಹೇಳಿದ್ದಾರೆ, ಎಷ್ಟು ಸುಂದರ ಹೇಳಿದ್ದಾರೆ ಅಂಥೇಳಿ ತಿಳಿಯೋದಿದೆಯೋ ಏನಿದೆ? ದೇಹದ ಸ್ವರೂಪ, ಆಶ್ರವ ಭಾವಗಳ ಸ್ವರೂಪ ತಿಳಿಯುವುದರ ಪ್ರಯೋಜನ. ಅರ್ಥಾತ್ ತಿಳಿಯುವುದಂಥೇಳಿ ಯಾತಕ್ಕೆ ಹೇಳ್ತಾರೋ ಅಂತಂದ್ರೆ ಆಶ್ರವ ಭಾವರೂಪದಿಂದ ಪರಿಣಮಿಸದೇ ಇರೋದು, ದೇಹದ ಜೊತೆಗೆ ಏಕತ್ವ ಮಾಡದೇ ಇರೋದು. ಅದುವೇ ದೇಹದ ಸ್ವರೂಪವನ್ನು ತಿಳಿಯುವುದಿದೆ. ಅನೇಕ ಪ್ರಕಾರದಿಂದ ತಿಳಿಸಿಕೊಟ್ರು. ಅದು ಅಚೇತನ ಇದೆ, ಕರ್ಮ ನಿರ್ಮಿತ ಇದೆ, ಕ್ಷಣಿಕ ಇದೆ, ಮಲಿನ ಇದೆ. ಎಷ್ಟು ಪ್ರಕಾರದಿಂದ ಹೇಳಿದರೆ ಯಾವುದರ ಸಲುವಾಗಿ? ಅರೆ ಅದು ಹಾಗೇ ಇದೆ ಅಲ್ಲ, ಸರಿ ಇದೆ. ಅದು ಹಾಗೆ ಇದೆ ಅನ್ನೋ ಮಾತು ಸರಿ ಇದೆ. ಅದು ಜಡವೇ ಇದೆ, ಅಚೇತನವೇ ಇದೆ, ಕರ್ಮ ನಿರ್ಮಿತವೇ ಇದೆ, ಕ್ಷಣಭಂಗುರವೇ ಇದೆ. ಇಷ್ಟು ತಿಳಿದರೆ ಸಾಕೇನ್ರಿ? ಆದ್ರೆ ಅದರ ಜೊತೆಗೆ ಏಕತ್ವ ಏನು ವರ್ತಿಸ್ತಾ ಇದೆ, ಅದು ತುಂಡರಿಸಿ ಹೋಗುವ ಸಲುವಾಗಿ ದೇಹದ ಸ್ವರೂಪವನ್ನು ಜ್ಞಾನಿ ಜನರ ವಿಧದಿಂದ ಅದರ ಹೇಗಿದೆ ಹಾಗೆ, ಹೇಗೆ ಇಲ್ಲ ಹಾಗೆ ಅಂತೂ ಹೇಳಲಿಲ್ರಿ. ಅದು ಅಚೇತನ ಇದೇನಿಲ್ರಿ, ಜಡ ಇದೇನಿಲ್ರಿ, ಪರಮಾಣುಗಳ ಸಮೂಹ ಇದೇನಿಲ್ರಿ, ಕರ್ಮದಿಂದ ರಚನೆ ಆದದ್ದು ಇದೇನಿಲ್ರಿ. ನನ್ನ ಜೀವ ರಚನೆ ಮಾಡ್ಕೊಂಡಿದ್ದನ್ರಿ, ಕರ್ಮದಿಂದ ರಚನೆ ಬಿಟ್ಟು ಹೋಗುವಂಥದ್ದು ಇದೇನಿಲ್ರಿ. ಸಪ್ತಧಾತುಮಯ ಇದೇನಿಲ್ರಿ, ರೋಗದ ತವರು ಮನೆ ಇದೇನಿಲ್ರಿ, ರೋಗ ರೂಪದ ವಿಷ ಸರ್ಪಗಳ ವಾಸ ಮಾಡುವಂಥ ಹುತ್ತದ ಸಮಾನ ಇದೇನಿಲ್ರಿ.
ಅನೇಕ ವಿಧದಿಂದ ಹೇಳಿದರು. ಆದರೆ ಅಸತ್ಯ ಸ್ವಲ್ಪ ಕೂಡ ಹೇಳಲಿಲ್ಲ. ವಿಚಾರ ಮಾಡಬೇಕ್ರಿ, ಉದಾರ ಹೃದಯದಿಂದ, ಪ್ರಾಮಾಣಿಕ ರೂಪದಿಂದ. ಹೇಗಿದೆ ಹಾಗೆ ತೋರಿಸಿಕೊಟ್ರು, ಪ್ರಯತ್ನ ಮಾಡಿದ್ರೆ ತೋರಿಸಿಕೊಡುವ ಪ್ರಯತ್ನ. ಆದರೆ ನೋಡುವ ಯೋಗ್ಯತೆ ಬೇಕಲ್ಲ. ಯಾರ ನೋಡಿದರೋ ಅವರೇನು ಮಾಡಿದ್ದಾರೆ? ಯಾರ ದೇಹದ ವಾಸ್ತವಿಕ ಸ್ವರೂಪವನ್ನು ನೋಡಿದರೋ ಅವರೇನು ಮಾಡಿದರೆ? ದೇಹವನ್ನು ನೋಡೋದನ್ನು ಬಿಟ್ಟರು. ಯಾರ ಆತ್ಮನ ವಾಸ್ತವಿಕ ಸ್ವರೂಪವನ್ನು ನೋಡಿದರೋ ಅವರೇನು ಮಾಡಿದರೆ? ಅದನ್ನು ನೋಡುವುದನ್ನು ಒಂದು ಕ್ಷಣ ಕೂಡ ಬಿಡಲಿಲ್ಲ. ಯಾರ ಆಶ್ರವ ಭಾವಗಳ ಸ್ವರೂಪವನ್ನು ತಿಳಿದರೋ ಅವರೇನು ಮಾಡಿದರು? ಒಂದು ಸಮಯ ಕೂಡ ಆಶ್ರವ ಭಾವದೊಳಗ ತನ್ನತನವನ್ನು ಮನ್ನಿಸಲೇ. ಯಾರ ಆಶ್ರವದಿಂದ ಅಸ್ಪೃಷ್ಟವಿರುವಂತಹ ಜ್ಞಾತ ಸ್ವಭಾವವನ್ನು ನೋಡಿದರೋ ಅವರ ಜ್ಞಾತ ಸ್ವಭಾವದಿಂದ ಒಂದು ಸಮಯ ಕೂಡ ಸ್ಖಲಿತ ಆಗಲಿಲ್ಲ. ಯಾರ ನಿರ್ವಿಕಲ್ಪ ಆನಂದದ ಸಾಗರನನ್ನು ನೋಡಿದರೋ ಅವರು ವಿಕಲ್ಪದ ಅಗ್ನಿಯೊಳಗೆ ಪ್ರವೇಶ ಮಾಡಲೇ ಇಲ್ಲ. ಯಾರ ವಿಕಲ್ಪದ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೋ ಅವರ ನಿರ್ವಿಕಲ್ಪ ರೂಪ ಆನಂದ ಸಾಗರದಿಂದ ಹೊರಗೆ ಇಣುಕಲೇ ಇಲ್ಲ. ಯಾರ ತಿಳಿಲಿಲ್ಲವೋ, ತಿಳಿದ ಹಾಗೆ ಭ್ರಾಂತಿ ಮಾಡಿಕೊಂಡ್ರೋ ಅವರ ಎಲ್ಲವನ್ನೂ ಆಗಮದಿಂದ ತಿಳಿದರನು ಕೂಡ ಯಾವ ಲಾಭವನ್ನು ಪಡೆಯಲಿಲ್ಲ. ಆಗಮದ ಆಧಾರದಿಂದ ಇದನ್ನೆಲ್ಲ ತಿಳಿಯುವುದರ ಪ್ರಯೋಜನ ಇಷ್ಟ ಇದೆ. ಅದರ ಜೊತೆಗಿನ ಅಜ್ಞಾನಜನ್ಯ ಏಕತ್ವವನ್ನು ಬಿಟ್ಟು. ಏಕತ್ವ ಯಾವುದರಿಂದ ಜನಿತಾಗಿದೆ? ಅಜ್ಞಾನದಿಂದ. ಭಲೆ ಅನಾದಿ ಕಾಲದಿಂದ ಇದೆ, ಆದರೆ ಅದಕ್ಕೆ ಆಧಾರ ಯಾವುದಿದೆ? ಅಜ್ಞಾನ. ಒಂದು ಅಜ್ಞಾನದಿಂದ ಪರದ ಜೊತೆಗೆ ಈ ಜೀವ ಏಕತ್ವ ಬುದ್ಧಿ ಮಾಡ್ತಾನೆ. ಅಜ್ಞಾನದ ಅಧಿಕತೆಯಿಂದ ಪರಪದಾರ್ಥಗಳಲ್ಲಿ ಸುಖದ ಕಲ್ಪನೆ ಮಾಡಿಕೊಳ್ತಾನೆ. ಅಜ್ಞಾನದಿಂದ ದೇಹದ ಜೊತೆಗೆ ಏಕತೆಯ ಬುದ್ಧಿ ಮಾಡ್ತಾನೆ. ಅಜ್ಞಾನದ ಅಧಿಕತೆಯಿಂದ ಪರಪದಾರ್ಥಗಳಲ್ಲಿ ಸುಖದ ಕಲ್ಪನೆ ಮಾಡ್ತಾನೆ. ಆ ಕಲ್ಪನೆಯ ಸುಖ ಅವನಿಗೆ ಯಾವತ್ತೂ ಸಿಕ್ಕುವುದಿಲ್ಲ. ಆದರೂ ಅವನಿಗೆ ಜ್ಞಾನಿ ಗುರುಗಳಿಂದ ಪ್ರತಿಪಾದಿತವಿರುವಂಥ ಪರದ ಜ್ಞಾನ ಪರರೂಪದಿಂದ ಆಗುವುದಿಲ್ಲ. ಯಾಕಾಗುವುದಿಲ್ಲ ಅಂತಂದ್ರೆ ಅವನ ಉದ್ಯಮ ಸ್ವಭಾವ ಸನ್ಮುಖ ಇಲ್ಲ, ಸ್ವಭಾವವನ್ನು ಮುಖ್ಯ ಮಾಡಿಕೊಂಡ ಇಲ್ಲ. ಬರೀ ಆಗಮದಿಂದ ಅವ ಎರಡು ವಿಭಾಗ ಮಾಡ್ತಾ ಇದ್ದಾನೆ, ಸ್ವ ಮತ್ತು ಪರ. ಅರೇ ಪರ ಯಾರ ದೃಷ್ಟಿಯೊಳಗೆ ಯಥಾರ್ಥವಾಗಿ ತಿಳಿದು ಬಂದಿದೆಯೋ ಅವರಿಗೆ ಅನೇಕ ಲಾಭ ಆಗ್ತವ್ರೆ. ಏನ ಪರದ ವಾಸ್ತವಿಕತೆ ಯಾರಿಗೆ ತಿಳಿದು ಬಂದಿದೆಯೋ ಅವರಿಗೆ ಆ ಪರದ ಪರತ್ವ ಕೂಡ ತಿಳಿದು ಬಂದಿದೆ. ಪರದ ವಾಸ್ತವಿಕತೆ ಯಾರಿಗೆ ತಿಳಿದು ಬಂದಿದೆಯೋ ಅವರಿಗೆ ಪರದಲ್ಲಿ ಸುಖದ ಅಂಶ ಕೂಡ ಇಲ್ಲ ಅನ್ನೋದು ಕೂಡ ತಿಳಿದು ಬಂದಿದೆ. ಪರದ ವಾಸ್ತವಿಕತೆ ಯಾರಿಗೆ ತಿಳಿದು ಬಂದಿದೆಯೋ ಅವರಿಗೆ ಪರ ಎಂದೂ ತನ್ನದಾಗುವುದಿಲ್ಲ ಅನ್ನುವ ಸತ್ಯ ಸ್ವರೂಪದ ಜ್ಞಾನ ಆಗಿದೆ. ಹೀಗಾಗಿ ಇಲ್ಲಿ ದೃಷ್ಟಾಂತ ಒಂದೇ ಹೇಳಿದರು. ಏನ? ವಜ್ರಪಾತ ಆದ್ರೂ ಕೂಡ ಆ ಸ್ವಭಾವ ಗುಣರೂಪದ ಪರಿಣಮನದಿಂದ ಪತಿತ. ವಜ್ರಪಾತ ಆದ್ರೆ ಎಲ್ಲಿ ಆಗ್ತಿದೆ? ಯಾವುದಕ್ಕಾಗ್ತಿದೆ? ಯಾವುದ ನಾಶಶೀಲ ಇದೆಯೋ ಆ ದೇಹಕ್ಕೆ ಅದರದ ಪ್ರಭಾವ ಆಗಬಹುದಾಗಿದೆ. ಮತ್ತು ಅದಂತೂ ನಾಶಶೀಲನೇ ಇದೆ.
ಅದಂತೂ ಶಾಶ್ವತವಾಗಿ ಆತ್ಮನ ಜೊತೆಗೆ ಇರುವಂಥದ್ದನ್ನು ಅಲ್ಲ. ಅದು ಇದ್ದರನ್ನು ಕೂಡ ಇರುವಷ್ಟು ಕಾಲನೂ ಆತ್ಮನಿಗೆ ಯಾವುದೇ ರೂಪದಿಂದ ಅನುಕೂಲ ಆಗುವಂಥದ್ದು ಇಲ್ಲ. ಹೀಗಿದ್ದ ಮೇಲೆ ಅವರ ಸ್ವಭಾವ ಗುಣರೂಪದ ಪರಿಣಮನದಿಂದ ಸ್ಖಲಿತ ಯಾವುದರ ಸಲುವಾಗಿ ಆಗ್ತಾರೆ ಹೇಳ್ರಿ? ಅದಕ್ಕೆ ಜೈನ ದರ್ಶನದೊಳಗ ಭೇದ ವಿಜ್ಞಾನದ ಸಲುವಾಗಿ ವಸ್ತು ವಿಜ್ಞಾನ ತಿಳಿಸಿಕೊಡುವುದರೊಳಗ ಒಂದು ನ್ಯಾಯ ಪದ್ಧತಿ ಕೂಡ ಇದೆ ರೀ. ನ್ಯಾಯದಿಂದ ವಿಚಾರ ಮಾಡಿದರೆ ಜೀವನಿಗೆ ದೇಹದ ಸಂಯೋಗ ಕ್ಷಣಿಕವೇ ಇದೆ, ಹೌದೇನಿಲ್ರಿ? ಬಿಟ್ಟು ಹೋಗುವಂಥದ್ದನೇ ಇದೆ. ಇದು ನ್ಯಾಯ. ಬಿಟ್ಟು ಹೋಗುವಂಥದ್ದನೇ ಇದೆ. ಅದು ಯಾವ ಸಮಯದೊಳಗೆ ಬಿಟ್ಟು ಹೋಗುವುದಿದೆಯೋ ಆ ಸಮಯದೊಳಗೆ ಅದು ಏನೇ ಮಾಡಿದ್ರೂ ಕೂಡ ಉಳಿಯುವಂಥದ್ದು ಇಲ್ಲ. ಎರಡು ಮಾತು. ಇನ್ನು ಅದು ಎಷ್ಟು ಸಮಯ ಇದೆಯೋ ಅಷ್ಟು ಸಮಯ ಸ್ವಲ್ಪ ಕೂಡ ಜೀವನಿಗೆ ಅದ ಅನುಕೂಲ ಆಗುವಂಥದ್ದು ಅದರ ಸ್ವಭಾವನೇ ಇಲ್ಲ ಪ್ರಭು. ಜಡ ಇದೆ, ಅದು ಏನು ಮಾಡಬಹುದು ಹೇಳ್ರಿ? ಏನು ಮಾಡಬಹುದು? ನ್ಯಾಯದಿಂದ ವಿಚಾರ ಮಾಡೋದು. ಏನು ಮಾಡೋದು ಸಾಧ್ಯ ಇದೆ? ಅದ ಪಾಪ ಜಡ ಇದೆಯಲ್ಲ, ಅದ ಅಚೇತನ ಇದೆ ರೀ. 6 ತಿಂಗಳ ಮಗುವಿನ ಹತ್ರ ನಾವು ನಮ್ಮ ದುಃಖದ ದೀರ್ಘವಾದಂಥ ಕಥೆ ಹೇಳ್ಕೊಂಡ್ರೆ ಅದೇನು ಮಾಡ್ತಿದ್ದೀರಿ? ಏನು ಮಾಡ್ತಿದೆ? ನಮ್ಮದೇ ಇದೆ ಅದ ಮಗು, ಇನ್ನೊಬ್ಬರದಲ್ಲ. ಆದ್ರೆ ಅದು ಏನು ಮಾಡೋದು ಸಾಧ್ಯ ಇದೆ? ಅದೇ ಅದಕ್ಕೆ ತಿಳಿಯೋದೇ ಇಲ್ಲ ನೀನು ಹೇಳುವಂಥ ಕಥೆ. ನಿಮ್ಮ ತಾತ ಹೀಗಿದ್ದ, ಏನು ತಿಳಿತಿದ್ದೀರಿ ಅದಕ್ಕೆ? ಅದೇ ಪ್ರಕಾರ ಇದು ನನ್ನದೇ ಇದ್ರೂ ಇದಕ್ಕೆ ಯಾವುದೇ ಪ್ರಕಾರದಿಂದ ನಾನು ಎಷ್ಟೇ ಸೇವೆ ಶುಶ್ರೂಷೆ ಆತ್ಮೀಯತೆ ಮಾಡಿದ್ರೂ ಕೂಡ ಇವನಿಗೆ ಏನಾದರೂ ಪ್ರತಿಫಲ ರೂಪದಿಂದ ಉಪಕಾರ ಮಾಡಬೇಕು ಅನ್ನೋದು ಅದಕ್ಕೆ ವಿವೇಕನೇ ಇಲ್ಲರಲ್ಲ. ಇನ್ನು ಆ ಶರೀರ ಏನಿದೆಯಲ್ಲ, ಅರೇ ಇದು ಸಾಮಗ್ರಿ ಇದೆ ರೀ. ಕರ್ಮದಿಂದ ಪ್ರಾಪ್ತವಾಗಿರುವಂತಹ ಸಾಮಗ್ರಿ. 5 ಇಂದ್ರಿಯಗಳ ಕಡೆಗೆ ಹೋಗುವಂತಹ ಜ್ಞಾನೋಪಯೋಗ ಎಲ್ಲವೂ ಕರ್ಮ ಸಾಮಗ್ರಿ ರೀ. ಅರ್ಥಾತ್ ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ಎಲ್ಲವೂ ಏನಿದೆ? ಕರ್ಮ ಸಾಮಗ್ರಿನೇ ಇದೆ ರೀ. ಹೀಗಿರುವ ವೇಳೆದೊಳಗ ನ್ಯಾಯದಿಂದ ವಿಚಾರ ಮಾಡಿದ್ರ ಆ ದೇಹ ಒಂದು ವೇಳೆಗ ಈ ಜೀವದ ಸಂಯೋಗದೊಳಗ ನಿಂತುಕೊಂಡಿದ್ರೂ ಕೂಡ ಅದು ಪರಮ ಸ್ವತಂತ್ರನೂ ಇದೆ, ಮತ್ತು ಅದಕ್ಕೆ ನಿಮಿತ್ತ ಕರ್ಮ ಇದೆ ವಿನಃ ಜೀವದ ಭಾವ ಅಲ್ಲ. ಇದು ನ್ಯಾಯದಿಂದ ವಿಚಾರ ಮಾಡಿದ. ಮತ್ತೆ ಅರೂಪಿ ಚೈತನ್ಯ ಸ್ವರೂಪಿ. ಯಾವನಿಗೆ ಆ ಅರೂಪಿ ಚಿತ್ಸ್ವರೂಪದ ನಿರಾಕುಲ ಶಾಂತಿಯ ಸಾಗರದ ಪರಿಚಯ ಆಗಿದೆಯೋ, ಪ್ರತ್ಯಕ್ಷ ಅನುಭೂತಿ ಪೂರ್ವಕ ಪರಿಚಯ ಆಗಿದೆಯೋ, ಆ ಜೀವ ಯಾವುದ ತನ್ನದಲ್ಲವೋ, ಯಾವುದು ಜಡ ಇದೆಯೋ, ಯಾವುದ ಸಂಯೋಗ ಮಾತ್ರ ಇದೆಯೋ, ಅದರ ಮೇಲೆ ಬಂದು ಒದಗುವಂಥ ವಿಪತ್ತುಗಳಿಂದ ತನ್ನ ಮಾರ್ಗವನ್ನು ಬಿಟ್ಟ ಅದರ ಮಾರ್ಗದೊಳಗ ಅವನು ಬರೋ ಸಾಧ್ಯ ಇದೆನಾ? ಆ ವಿಪತ್ತುಗಳನ್ನು ದೂರ ಮಾಡುವ ಅಥವಾ ತಾನೇ ಆ ವಿಪತ್ತುಗಳ ದೂರಾಗಿ ಹೋದ್ರೆ ಸಂತೋಷ ಪಡುವ ಅವಶ್ಯಕತೆ ಅವನಿಗೇನಿದೆ? ನ್ಯಾಯದಿಂದ ವಿಚಾರ ಮಾಡೋದು ಏನಿದೆ ಅವನಿಗೆ ಅವಶ್ಯಕತೆ? ನಮಗೆ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಅದರಿಂದ ನನ್ನ ಜೀವನ, ಅದುವೇ ನಾನು, ಅದರಿಂದ ನನ್ನ ಸುಖ, ಅದುವೇ ನನ್ನ ಅಸ್ತಿತ್ವದ ಆಧಾರ ಅಂಥೇಳಿ ನಮಗೆ ವಿಪರೀತ ಮನ್ನಣೆ ಇದೆ. ಆದರೆ ಆ ವಿಪರೀತ ಮನ್ನಣೆಯಿಂದ ಅದರಲ್ಲಿ ಯಾವ ಪ್ರಕಾರದ ಪರಿವರ್ತನೆ ಆಗುವುದಿಲ್ಲ. ದೋಷಿ 2 ಅದರೊಳಗೆ ಯಾವ ಪ್ರಕಾರದ ಪರಿವರ್ತನೆ ಆಗುವುದಿಲ್ಲ. ಇದು ಸ್ವತಂತ್ರತೆ. ಅಲ್ಲೂ ಜ್ಞಾನಿಗನು ಅಜ್ಞಾನಿಗನು. ಜ್ಞಾನಿ ಅದನ್ನು ಹೇಗಿದೆಯೋ ಹಾಗೆ ತಿಳಿದಿರುವುದರಿಂದ ಅದರಲ್ಲಿ ಯಾವುದೇ ಅವಸ್ಥಾಂತರ ಆದರೂ ಕೂಡ ಅವನ ಪರಿಣಾಮದೊಳಗೆ ಬದಲಾವಣೆ ಆಗುವುದಿಲ್ಲ.
ಇಲ್ಲಿ ಅಜ್ಞಾನಿ ವಿಪರೀತ ಮನ್ನಣೆಯ ಕಾರಣದಿಂದ ಅದರ ಅವಸ್ಥಾಂತರವನ್ನು ನೋಡಿ ಇವನಿಗೆ ಏನಾಗ್ತಿದೆ? ದುಃಖ, ಆಕುಲ, ವ್ಯಾಕುಲತೆ ಆಗ್ತಾ ಇದೆ. ಕರ್ಮ ನಿರ್ಜರೆ ಆಗುವ ಸಲುವಾಗಿ ಏನು ಮಾಡೋದು ಅವಶ್ಯಕ ಇದೆ? ಸ್ವವನ್ನು ಸ್ವರೂಪದಿಂದ, ಪರವನ್ನು ಪರರೂಪದಿಂದ ತಿಳಿಯುವಂಥ ನನ್ನ ಜ್ಞಾನದ ಸ್ವಭಾವ ಏನಿದೆಯೋ ಆ ಸ್ವಭಾವ ಗುಣರೂಪದಿಂದ ಪರಿಣಮನ ಮಾಡುವುದು ಒಂದೇ ಕರ್ಮ ನಿರ್ಜರೆಯ ಉಪಾಯ ಇದೆ. ಇನ್ನೊಂದ್ಸಲ, ಸ್ವವನ್ನು ಸ್ವರೂಪದಿಂದ, ಪರವನ್ನು ಪರರೂಪದಿಂದ ತಿಳಿಯುವಂಥ ಸ್ವಭಾವ ನನ್ನ ಜ್ಞಾನ ಗುಣದ ಇದೆ. ಹಾಗಾದ್ರೆ ಆ ಸ್ವಭಾವ ಗುಣರೂಪದಿಂದ ಪರಿಣಮನ ಮಾಡುವುದು ಒಂದನ್ನು ಹೊರತುಪಡಿಸಿ ಕರ್ಮಗಳ ನಿರ್ಜರಿಗೆ, ಮೋಕ್ಷದ ಸಾಕ್ಷಾತ್ ಪ್ರತ್ಯಕ್ಷ ಪ್ರಾಪ್ತಿಗೆ ಇನ್ನೊಂದು ಯಾವುದೂ ಕಾರಣ ಇಲ್ಲ. ನಮಗ ಇದರ ವಿಶ್ವಾಸ ಎಷ್ಟು ಅಂಶದಿಂದ ಮತ್ತು ಎಷ್ಟು ಬೇಗ ಆಗ್ತಿದೆಯೋ ಅಷ್ಟು ಭವದ ದಾಹದಿಂದ ನಾವು ದೂರ ಇರೋ ಸಾಧ್ಯ ಇದೆ, ಬಿಡಿಸಿಕೊಳ್ಳೋ ಸಾಧ್ಯ ಇದೆ. ಕಥೆ ಕೇಳಿದ್ದೇ ಆಯಿತು, ಶ್ರವಣ ಮಾಡಿದ್ದಾಯಿತು, ಆದರೆ ಅದರ ಪ್ರಭಾವ ಒಳಗೆ ಏನು ಆಗಲಿಲ್ಲ ಅಂತಂದ್ರೆ ಭವದಾಹದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದ ಸಾಧ್ಯನೇ ಇಲ್ಲ ಮತ್ತು ಇಲ್ಲ. ಇಲ್ಲಿ ಸಾಹಸದ ಮಾತು ಹೇಳಿದ್ದಾರೆ. ಸಾಹಸ ಯಾವುದಿದೆ? ಮೊದಲು ಹೇಳಿದರೆ ಹೇಗಿದೆ ಆ ಸಾಹಸವು? ಎಲ್ಲಕ್ಕಿಂತ ಉತ್ಕೃಷ್ಟವಿದೆ. ಎಲ್ಲಕ್ಕಿಂತ ಉತ್ಕೃಷ್ಟವಿದೆ. ಎಲ್ಲಕ್ಕಿಂತ ಅಂದರೆ ಎಲ್ಲ ಯಾವುದು? ಎಲ್ಲ ಯಾವುದು? ಧನ, ರಾಜ್ಯ, ನಿರೋಗ ಇದೆಂದ್ರೆ ಎಲ್ಲಕ್ಕಿಂತ ಉತ್ಕೃಷ್ಟ ಅಂದ್ರೆ ಏನು? ದೇವ ಪೂಜಾ, ಗುರು ಉಪಾಸ್ತಿ, ಸ್ವಾಧ್ಯಾಯ, ಪಂಚಮಹಾವ್ರತ, ನೈರ್ಗ್ರಂಥತೆ, ಇವು ಎಲ್ಲಕ್ಕಿಂತ ಉತ್ಕೃಷ್ಟ ಇದೆ. ಏನು? ಸಾಹಸ. ಎಂಥ ಸಾಹಸ ಅಂತ ಪ್ರಶ್ನೆ. ಅದಕ್ಕೇನು ಹೇಳಿದ್ರು? ಆ ಸಾಹಸವು ಎಂಥದ್ದಿದೆ ಎಂದರೆ ಮಹಾವಜ್ರಪಾತವಾದರೂ ಕೂಡ ಸಮ್ಯಕ್ ದೃಷ್ಟಿ ಜೀವರಾಶಿಯು ಶುದ್ಧ ಸ್ವರೂಪದ ಅನುಭವದಿಂದ, ಸಹಜ ಗುಣದಿಂದ ಸ್ಖಲಿತವಾಗುವುದಿಲ್ಲ. ಸಹಜ ಗುಣದಿಂದ ಶುದ್ಧ ಸ್ವರೂಪದ ಅನುಭವ ಏನಿದೆ ಅದು ಜೀವದ ಸಹಜ ಗುಣ ಇದೆ. ಶುದ್ಧ ಸ್ವರೂಪದ ಅನುಭವ ಅಂದ್ರೆ ಏನು? ಶುದ್ಧ ಸ್ವರೂಪದ ಅನುಭವ ಅಂದ್ರೆ ಏನು? ಸ್ವವನ್ನು ಸ್ವರೂಪದಿಂದ, ಪರವನ್ನು ಪರರೂಪದಿಂದ ತಿಳಿಯುವ ಯಾವ ಜ್ಞಾನದ ಪರಿಣಮನ ಇದೆಯೋ ಆ ಪರಿಣಮನದೊಳಗೆ ಯಾವುದರ ಅನುಭವ ಆಗ್ತಿದೆಯೋ ಅದು ಶುದ್ಧ ಸ್ವರೂಪದ ಅನುಭವ. ಏನು ಹೇಳ್ತು? ಸ್ವವನ್ನು ಸ್ವರೂಪದಿಂದ ಚೇತನ ಸ್ವಭಾವವನ್ನು ಅರೂಪಿ ಅನಂತ ಗುಣರತ್ನಾಕರ ಆತ್ಮನನ್ನು, ಜೀವತತ್ವವನ್ನು, ಜೀವತತ್ವ ಅಂಥವಾ ಜೀವತತ್ವ ಅಂಥೇಳಿ ಅವನಿಂದ ಭಿನ್ನವಿರುವಂಥ ಇಡೀ ವಿಶ್ವವನ್ನು ಪರ ಅಚೇತನ ಅಂಥೇಳಿ ತಿಳಿಯುವುದ ಜ್ಞಾನದ ಸ್ವಭಾವ ಇದೆ. ಆ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾ ಇರುವೆಳೆದೊಳಗೆ ಆ ಜೀವದ ಸರ್ವ ಪ್ರದೇಶದೊಳಗೆ ಆ ಪರಿಣಮನದ ಫಲಸ್ವರೂಪವಾಗಿ ಯಾವುದರ ಅನುಭವ ಆಗ್ತಿದೆಯಲ್ಲ ಅದರ ಹೆಸರು ಶುದ್ಧ ಸ್ವರೂಪದ ಅನುಭವ. ಅದಕ್ಕೆ ಸುಖ ಅನ್ನೋದೇನು, ದುಃಖ ಅನ್ನೋದೇನು, ಆಕುಲತೆ ಅನ್ನೋದೇನು, ನಿರಾಕುಲತೆ ಅನ್ನೋದು? ಅರೇ ಆಕುಲತೆಯ ಪ್ರತಿಪಕ್ಷಿ ಶಬ್ದ. ಅರೇ ನಿರಾಕುಲತೆ ಅನ್ನೋದ ಆಕುಲತೆಯನ್ನ ಮುಖ್ಯವಾಗಿಟ್ಕೊಂಡು ಹೇಳುವಂಥ ಕಥನೆ ಇದೆ. ಅತೀಂದ್ರಿಯ ಸುಖ ಅಂತ ಹೇಳೋದ ಇಂದ್ರಿಯ ಸುಖದ ನಿರಾಕರಣೆಯನ್ನ ಮುಖ್ಯವಾಗಿಟ್ಕೊಂಡು ಹೇಳುವ ಕಥನೆ ಇದೆ. ಹಾಗಾದ್ರೆ ಶುದ್ಧ ಸ್ವರೂಪದ ಅನುಭವ ಅಂದರ್ರಿ ಇಲ್ಲಿ. ಶುದ್ಧ ಸ್ವರೂಪದ ಅನುಭವ ಅಂದ್ರೆ ಏನ? ನನ್ನ ಸ್ವರೂಪ ಅರ್ಥಾತ್ ಜ್ಞಾನದ ಸ್ವರೂಪ ಏನಿದೆ,
ಸ್ವವನ್ನು ಸ್ವರೂಪದಿಂದ, ಪರವನ್ನು ಪರರೂಪದಿಂದ ತಿಳಿಯುವುದ ಜ್ಞಾನದ ಸ್ವಭಾವಿದೆ. ಹಾಗಾದ್ರೆ ಆ ಸ್ವಭಾವ ಗುಣರೂಪದಿಂದ ಜೀವದ ಪರಿಣಮನ ಏನಿದೆಯಲ್ಲ, ಆ ಪರಿಣಮನದೊಳಗೆ ಜೀವದ ಸರ್ವ ಪ್ರದೇಶದೊಳಗೆ ಯಾವುದರ ಅನುಭೂತಿ ಆಗ್ತಿದೆಯಲ್ಲ, ಅದು ಶುದ್ಧ ಸ್ವರೂಪದ ಅನುಭೂತಿ. ಅದಕ್ಕೆ ಯಾವುದೂ ಇನ್ನೊಂದು ಹೇಳೋದನೇ ಇಲ್ಲ. ಅದಕ್ಕೆ ಉಪಮಾತೀತ, ಅತೀಂದ್ರಿಯ ಅನ್ನೋದು ಕೂಡ ಒಂದು ಪ್ರಕಾರದ ಉಪಮೇನೇ ಇದೆ ರೀ. ಅತೀಂದ್ರಿಯ ಸುಖ, ನಿರಾಕುಲ ಸುಖ, ಇವೆಲ್ಲ ಏನದವು? ಸಾಪೇಕ್ಷದವ್ರಿ, ಸಾಪೇಕ್ಷ ಕಥನದವು. ಆ ಸುಖ ಎಂಥದ್ದಿದೆ? ಆ ಸುಖ ಅರೆ ಶುದ್ಧ ಸ್ವರೂಪದ ಅನುಭವನ ಆ ಸುಖ ಇದೆ. ಅದು ಸುಖ ಅಂಥೇಳಿ ಹೇಳೋದೇನಿದೆ? ಅರೆ ಈ ಜೀವಕ್ಕೆ ಸುಖದ ಅಭಿಲಾಷೆ ಇದೆಯಲ್ಲ ಅಂಥೇಳಿ ಸುಖ ಅಂಥೇಳಿ. ಆ ಸುಖದ ಸಲುವಾಗಿ ಈ ಜೀವ ಅನಾದಿಯಿಂದ ಇಂದ್ರಿಯ ವಿಷಯಗಳ ಸಂಗ್ರಹ ಅಂದರೆ ಅಥವಾ ಆಶ್ರಯ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಆ ಸುಖಕ್ಕೆ ಏನು ಹೇಳಿದ್ರು? ಅತೀಂದ್ರಿಯ ಸುಖ ಅಂತ ಹೇಳಿದ್ರು. ಸ್ವಲ್ಪ ಅದಕ್ಕಿಂತ ಉತ್ಕೃಷ್ಟವಾಗಿ ಹೇಳಿದ್ರೆ ನಿರಾಕುಲ ಅಂತ ಹೇಳಿದ್ರು. ನಿರಾಕುಲನು ಆಕುಲತೆ ಅನ್ನುವಂಥ ಸಾಪೇಕ್ಷತೆಯನ್ನ ಹೊಂದಿದ್ದು ಇದೆ ಅಲ್ಲ. ಹಾಗಾದರೆ ಇದು ಎಂಥದ್ದು ಇದೆ? ಇದು ಎಂಥದ್ದು ಇದೆ? ಅರೆ ಇದನ್ನು ಹೇಳುವಂಥ ಶಬ್ದ ಲೋಕದೊಳಗೆ ಇಲ್ಲ. ಇವೆಲ್ಲ ಸಾಪೇಕ್ಷರೇ. ನಿರಾಕುಲ ಸುಖ, ಆಕುಲತೆಯನ್ನು ಗರ್ಭದೊಳಗೆ ಧಾರಣ ಮಾಡಿದ್ದೀವಿ. ಸಾಪೇಕ್ಷ. ಕ್ಷಾಯಿಕ ಜ್ಞಾನ ಅಂಥೇಳಿ ಹೇಳಿದಾರಲ್ಲ, ಅಂದ್ರೆ ಏನು? ಕ್ಷಾಯಿಕ ಜ್ಞಾನ ಅಂದ್ರೆ ಏನು? ಜ್ಞಾನಾವರಣದ ಕ್ಷಯ ಆಗಿ ಹೋಗಿರುವುದರಿಂದ ಪ್ರಗಟ ಯಾವ ಜ್ಞಾನ ಇದೆಯೋ ಅದು ಸಾಪೇಕ್ಷ ಇದೆ, ಅದು ವಾಸ್ತವಿಕ ಇದೆ, ಸಾಪೇಕ್ಷ ಇದೆ. ಹಾಗಾದ್ರೆ ಜ್ಞಾನಕ್ಕ ಯಾವ ಪ್ರಕಾರದ ವಿಶೇಷಣವನ್ನ ತಗಲಿಸಿದರೆ ಯಥಾರ್ಥ ಆಗಬಹುದು? ಏನೂ ಇಲ್ಲ. ಅದಕ್ಕೆ ವಿಶೇಷಣನೇ ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ಸಹಜವಂದ ಶಬ್ದನೂ ಇಟ್ಟರೆ ಶುದ್ಧ ಸ್ವರೂಪದ ಅನುಭವದಿಂದ ಮುಂದೆ ಸಹಜ ಗುಣದಿಂದ ಸ್ಖಲಿತವಾಗುವುದೇ. ಅದರ ಸಹಜ ಗುಣನ ಆಗಿದೆ. ಆಗ ಶುದ್ಧ ಸ್ವರೂಪದ ಅನುಭವ ರೂಪದಿಂದ ಪರಿಣಾಮ ಸಹಜ. ಅರೆ ರಾಗ ಮಾಡೋದೇನಿದೆ? ಇದು ಕೃತ್ರಿಮತೆ ಇದೆ. ಪರದ ಅವಲಂಬನೆ ಮಾಡೋದೇನಿದೆ? ಇದು ಸಹಜತೆ ಅಲ್ಲ. ಪರವನ್ನು ತಿಳಿದ್ರೂ ಕೂಡ ತನ್ನ ಶುದ್ಧ ಸ್ವಭಾವದಿಂದ ಸ್ಖಲಿತ ಆಗದೇ ಇರೋದ ಇದು ನಿಜವಾಗಿ ಅದರದ ಸಹಜ ಗುಣ ಇದೆ. ಏನು ಹೇಳ್ತು? ಪರವನ್ನು ತಿಳಿದ್ರೂ ಕೂಡ ತನ್ನ ಶುದ್ಧ ಸ್ವರೂಪದ ಅನುಭವದಿಂದ ಸ್ಖಲಿತ ಆಗದೇ ಇರೋದ. ಅರೆ ಪರವನ್ನು ತಿಳಿಯೋದಂದ್ರೆ ಸಹಜ ಗುಣ ಇದೆ. ಮತ್ತು ಸ್ಖಲಿತ ಏನಾಗೋದ? ಇದು ಒಳ್ಳೇದ, ಇದು ಕೆಟ್ಟದ. ಪರದೊಳಗ ಏನಾದರೂ ಒಂದು ಭಾವ, ಅರೆ ಈ ಭಾವ ಒಳ್ಳೆಯದಿದೆ. ಭಾವ ಪರಕ್ಕೆ ಸಂಬಂಧಿಸಿದ ಹಾಗೆ, ದೇಹದ ಅವಸ್ಥೆಗೆ ಸಂಬಂಧಿಸಿದ ಹಾಗೆ, ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ. ಅರೆ ಸಂವೇದಗಿರಿಗೆ ಹೊರಟಿರುವಂಥ ಜೀವನಿಗೆ 2 ದಿವಸ ದೇವದರ್ಶನ ಇರುವುದಿಲ್ಲ. ರೈಲಿನಲ್ಲಿ ಪ್ರವಾಸ ಮಾಡ್ತಾ ಇರ್ತಾನಲ್ಲ, ಆವಾಗ ಒಮ್ಮಿಂದೊಮ್ಮಿಗೆ ಶಿಖರ್ಜಿಯಲ್ಲಿ ಎಲ್ಲಿಯೋ ಸ್ಥಾನದೊಳಗೆ ಇಳಿದ ನಂತರ ಜಿನಮಂದಿರದ ಶಿಖರ ಕಂಡ ನಂತರ ಸಂತುಷ್ಟ ಆಗ್ತದೆ. ಅದು ಸ್ಖಲಿತ ಇದೆ. ಶುದ್ಧ ಸ್ವರೂಪದ ಅನುಭವದಿಂದ ಸ್ಖಲನ ಇದೆ. ಅದ ಸಮ್ಯಕ್ ದೃಷ್ಟಿ ಆಗ್ತಾನೇನೆಲ್ಲ ಆಗುವುದಿಲ್ಲ. ಅವನಿಗೆ ಜಿನಮಂದಿರದ ಶಿಖರವನ್ನು ಉನ್ನತವಾದ ಭವ್ಯವಾದಂಥ ತ್ರಿಲೋಕ ಪೂಜ್ಯ ಪ್ರಭುವಿನ ಮಂದಿರದ ಶಿಖರವನ್ನು ನೋಡಿದ ನಂತರ ಅವನಿಗೆ ಸಂತೋಷ ಆಗ್ತಿದೇನಿಲ್ರಿ? ಆಗ್ತಿದೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ ಇದೆ.
ಆದರೂ ಆ ಶುದ್ಧ ಸ್ವರೂಪದ ಅನುಭವದಿಂದ ಸ್ಖಲಿತ ಆಗುವುದಿಲ್ಲ ಅನ್ನೋದ ಅಷ್ಟೇ ಸತ್ಯ. ಆನಂದ ಆಗ್ತಿದೆ ಅನ್ನೋದೇ ಯಾರು ಸತ್ಯ? ಅರೆ, ಯಾರಿಗೆ ಯಾವುದರದ ರುಚಿ ಇದೆಯೋ ಅವರಿಗೆ ಅದರ ಪ್ರಾಪ್ತಿ ಆದ ನಂತರ ಅಥವಾ ಅದರಲ್ಲಿ ನಿಮಿತ್ತ ಆಗುವಂಥ ವಸ್ತುವಿನ ಪ್ರಾಪ್ತಿಯಾದ ನಂತರ ಆನಂದ ಆಗದೇ ಇರೋ ಸಾಧ್ಯ. ಆದರೆ ಆ ಆನಂದ ಆ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಇಲ್ಲ, ಆ ವಸ್ತು ಯಾವುದಕ್ಕೆ ನಿಮಿತ್ತ ಆಗ್ತಿದೆಯೋ ಅದರ ಮುಖ್ಯತೆ ಇದೆ. ಸಹಜ ಗುಣದಿಂದ ಸಹಜ ಗುಣದಿಂದ ಸ್ಖಲಿತವಾಗುವುದಿಲ್ಲ. ಆ ಸಾಹಸವು ಎಂಥದ್ದಿದೆ ಎಂದರೆ ಮಹಾವಜ್ರಪಾತವಾದರೂ ಕೂಡ ಸಮ್ಯಕ್ ದೃಷ್ಟಿ ಜೀವರಾಶಿಯು, ಇಲ್ಲಿ ಸಮ್ಯಕ್ ದೃಷ್ಟಿ ಜೀವನು ಅಂಥೇಳಿ ಹೇಳಿ ಇಲ್ರಿ, ಜೀವರಾಶಿ. ಇಲ್ಲಿ ಸಾಧಕ ಜೀವನಿಗೆ ನಿರಂತರ ಏನು ಮಾಡಿದ್ದಿದೆ ಅಂತಂದ್ರೆ ಸಚೇತಗೊಳಿಸಿದ್ದಿದೆ. ಅವರೆಲ್ಲ ನೋಡು ರಾಶಿ ರಾಶಿ ಅನಂತ ಸಂಖ್ಯೆಯಲ್ಲಿ, ನೀನೊಬ್ಬನೇ ದುರ್ಬಲಾಗಿ ಇನ್ನೂ ಇಲ್ಲೇ ಇದ್ದಿ ಅನ್ನೋದರ ಸಲುವಾಗಿ ಸಚೇತಗೊಳಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾತು. ಎರಡನೇದು ಇನ್ನೊಂದು ಮಾತು ಇದೆ, ಸಮ್ಯಕ್ ದೃಷ್ಟಿ ಜೀವರಾಶಿ ಅಂತಂದ್ರೆ ಸಮ್ಯಕ್ ದೃಷ್ಟಿ ಜೀವದೊಳಗ ಉದಿಸಿ ಬರುವಂಥ ಭಾವಿ ಕಾಲದ ಸಮಸ್ತ ಪರ್ಯಾಯ ರಾಶಿ. ಸಮಯಕ್ಕೆ ಪ್ರಗಟಾಗುವಂಥ ಸಮಸ್ತ ಪರ್ಯಾಯ ರಾಶಿ. ಅದು ಸಹಜ ಗುಣವನ್ನು ಬಿಟ್ಟ ಸ್ಖಲಿತ ಆಗೋದನೇ ಇಲ್ಲ. ಸಹಜ ಗುಣವನ್ನು ಬಿಟ್ಟ ಸ್ಖಲಿತ ಆಗೋದನೇ ಇಲ್ಲ ಅಂಥೇಳಿನ 4ನೇ ಗುಣಸ್ಥಾನ ಬಿಟ್ಟು ಹೋಗ್ತಿದೆ, 5ನೇ ಗುಣಸ್ಥಾನ ಬಿಟ್ಟು ಹೋಗ್ತಿದೆ, 7ನೇ ಗುಣಸ್ಥಾನದಿಂದ ಶ್ರೇಣ್ಯಾರೋಹಣೆ ಆಗ್ತಿದೆ, 12ನೇ ಗುಣಸ್ಥಾನದ ಉಲ್ಲಂಘನೆ ಆಗ್ತಿದೆ, ಕೇವಲ ಜ್ಞಾನದ ಪ್ರಾಪ್ತಿ ಆಗ್ತಿದೆ, ಸಯೋಗ ಕೇವಲಿ ದಶಾ ನಡೀತಿದೆ, ಅಯೋಗ ಕೇವಲಿ ದಶಾ ಬರ್ತಿದೆ, ಸಿದ್ಧ ದಶಾ ಪ್ರಾಪ್ತ ಆಗ್ತಿದೆ. ಆದ್ರೂ ಕೂಡ ಅವರ ಸ್ವಭಾವ ಗುಣರೂಪದ ಪರಿಣಮನದಿಂದ ಸ್ಖಲಿತ. ಇವೆಲ್ಲ ಉತ್ತರೋತ್ತರ ಒಳ್ಳೆಯ ಸ್ಥಾನದವಲ್ಲ. ಪರದ್ರವ್ಯದಂತೂ ಮಾತನೇ ಇಲ್ಲ. ನಿಜವಾಗಿ ಪರದ್ರವ್ಯ ಯಾವುದು ಅಂತಂದ್ರೆ ತನ್ನ ಪರ್ಯಾಯವೇ ಪರದ್ರವ್ಯ ಇದೆ. ಸಮಯಕ್ಕೆ ಉದ್ದೇಶ ಬರುವಂಥ ಯಾವ ಪರ್ಯಾಯ ಇದೆ ಅದು ಪರದ್ರವ್ಯ ಇದೆ ನೋಡ್ರಿ. ದ್ರವ್ಯ ಪರ ಇದೆ ಅಂದ್ರೆ ಪರದ್ರವ್ಯ ಅಂದ್ರೆ ಯಾಕೆ ಅಂತಂದ್ರೆ ಪರದ್ರವ್ಯದ ಕಡೆ ನೋಡುವ ಸಾಮರ್ಥ್ಯ ಅದರೊಳಗನೆ ಇದೆ ಇರಲಿ, ತನ್ನ ಪರ್ಯಾಯದೊಳಗನೆ ಇದೆ. ಏನ ಪರದ್ರವ್ಯದ ಸ್ವೀಕಾರ ಮಾಡುವ ಸಾಮರ್ಥ್ಯ ತನ್ನ ಪರ್ಯಾಯದೊಳಗನೆ ಇದೆ. ಪರದ್ರವ್ಯ ತಾನಾಗೆ ಹೊಳೆದು ಹೋಗುವಂತಹ ಸಾಮರ್ಥ್ಯ ಯಾವುದು ಬೇಕು ಅದು ಮಾಡುವುದ್ರಿ. ತನ್ನ ಪರ್ಯಾಯದೊಳಗನೆ ಎಂಥ ಸಾಮರ್ಥ್ಯ ಇದೆ ಅಂತಂದ್ರೆ ಪರದ್ರವ್ಯದ ಸಿದ್ಧಿ ಮಾಡುವಂಥದ್ದು, ಪರದ್ರವ್ಯದ ಕಡೆಗೆ ನೋಡುವಂಥದ್ದು. ಇನ್ನೊಂದು ಆ ಪರ್ಯಾಯದೊಳಗನ ಸಾಮರ್ಥ್ಯ ಇದೆ, ಪರದ್ರವ್ಯ ತಾನಾಗಿನ ಪ್ರತಿಫಲಿತ ಆಗಿ ಭಿನ್ನ ಉಳಿಯೋದು. ಅರೆ ತಾನಾಗಿನ ತನ್ನ ಯೋಗ್ಯತೆಯಿಂದ ತನ್ನ ಪ್ರಮೇಯ ಶಕ್ತಿಯಿಂದ ನಾನೇನು ಮಾಡಬೇಕಾಗಿಲ್ಲ, ಪರದ್ರವ್ಯವನ್ನು ತಿಳಿಬೇಕಾಗಿಲ್ಲ. ನನ್ನ ಸ್ವಭಾವ ಗುಣ ರೂಪದಿಂದ ನಾನು ಪರಿಣಮನ ಮಾಡಿದ್ದೆ. ಆದ್ರೆ ವಿಶ್ವದ ಸಮಸ್ತ ಪರದ್ರವ್ಯಗಳ ಆ ನನ್ನ ಜ್ಞಾನರೂಪದ ಪ್ರತಿ ಸಮಯದ ಪರ್ಯಾಯದೊಳಗೆ ಪ್ರತಿಫಲಿತ ಆಗ್ತವ್ರೆ. ಇನ್ನೊಂದು ಸಲ ನಾನು ನನ್ನ ಸಹಜ ಶುದ್ಧ ಸ್ವಭಾವ ಗುಣ ರೂಪದಿಂದ ಪರಿಣಮನ ಮಾಡಿದ್ದೆ. ಆದ್ರೆ ವಿಶ್ವದ ಸಮಸ್ತ ಜ್ಞೇಯಗಳ ನನ್ನ ಆ ಪ್ರತಿ ಸಮಯದ ಪರ್ಯಾಯದೊಳಗ ಏನಾಗ್ತವೆ? ಪ್ರತಿಬಿಂಬಿತ ಆಗ್ತವೆ, ಪ್ರತಿಫಲಿತ. ಪರ್ಯಾಯದೊಳಗರೆ ನಾನೇನೂ ಮಾಡುವ ಅವಶ್ಯಕತೆ ಇಲ್ಲ.
ನಾನು ತಿಳಿಲಿಕ್ಕೆ ಹೋದೆನೋ ಅಂತಂದ್ರೆ ನನ್ನ ಪರ್ಯಾಯ ಸಾಮರ್ಥ್ಯ ಏನಾಗ್ತಿದೆ, ನಷ್ಟ ಆಗ್ತಿದೆ. ನನ್ನ ಪರ್ಯಾಯದ ಆ ನಷ್ಟ ಆಗ್ತಾ ಇರುವಂಥ ಪರ್ಯಾಯ ಸಾಮರ್ಥ್ಯದ ಕಾರಣದಿಂದ ನನ್ನ ಅಸಂಖ್ಯ ಪ್ರದೇಶದೊಳಗ ಶಾಂತಿ ಸುಖ ಭಂಗ ಬರ್ತಿದೆ. ಎಂಥ ಸಹಜರೇ, ಇಲ್ಲಿ ಸಹಜ ಗುಣ ಅಂತ ಹೇಳಿ ಹೇಳಿದ್ರು, ಸ್ವಭಾವ ಗುಣ ಅಂತ ಹೇಳಿ ಹೇಳಿದ್ರು, ಶುದ್ಧ ಸ್ವರೂಪದ ಅನುಭವ ಅಂತ ಹೇಳಿ ಹೇಳಿದ್ರು. ಇವೆಲ್ಲ ಪರ್ಯಾಯವಾಚಿ ನಾಮ. ಸಹಜ ಗುಣ ಅಂದ್ರೂ ಒಂದ, ಶುದ್ಧ ಸ್ವರೂಪದ ಅನುಭವ ಅಂದ್ರೂ ಒಂದ. ಅದೇ ಸಾಹಸ ಬೇಕ್ರಿ. ಅದಕ್ಕ ಪರವು ತಿಳಿದು ಬಂದ್ರೂ ಕೂಡ ಆ ಪರವನ್ನ ಪರ ಅಂಥೇಳಿ ಬಿಟ್ಟುಕೊಡುವ ಸಲುವಾಗಿ ಸಾಹಸ ಬೇಕು ನೋಡ್ರಿ. ಪರ ತಿಳಿದು ಬಂದ ನಂತರ ಅದರ ಕುರಿತಾಗಿ ಗೌರವ ಮಾಡೋದಕ್ಕೆ ಸಾಹಸ ಅನ್ನೋದಿಲ್ಲ, ಅದಕ್ಕೆ ದುರ್ಬಲತೆ ಅಂತಾರೆ. ಪರ ತಿಳಿದು ಬಂದ ನಂತರ ಅದರ ಕುರಿತಾಗಿ ಭಿನ್ನಾಗುವ ಯಾವ ಪುರುಷಾರ್ಥ ಇದೆಯೋ ಅದು ಸಾಹಸ ಅನ್ನೋದಿಲ್ಲ. ಭಿನ್ನ ಇದ್ದದ್ದು ಇದೆ, ಆಗೋದೇನಿದೆ, ಅದಕ್ಕೆ ಸಾಹಸ ಅನ್ನೋದಿಲ್ಲ. ಸಾಹಸ ಶಬ್ದದ ಪ್ರಯೋಗ ಮತ್ತು ಅದರದ್ದು 2 ಬಾರಿ ಪ್ರಶ್ನೆ ಎತ್ತಿ ಉತ್ತರಿಸಿದಾರೆ. ಏನ, ಹೇಗಿದೆ ಆ ಸಾಹಸವು? ಎಲ್ಲಕ್ಕಿಂತ ಉತ್ಕೃಷ್ಟವಿದೆ. ಎಂಥ ಸಾಹಸವು? ಆ ಸಾಹಸವು ಎಂಥದ್ದಿದೆ ಎಂದರೆ, ಮಹಾವಜ್ರಪಾತವಾದರೂ ಕೂಡ ಸಮ್ಯಕ್ ದೃಷ್ಟಿ ಜೀವರಾಶಿಯು ಶುದ್ಧ ಸ್ವರೂಪದ ಅನುಭವದಿಂದ ಸಹಜ ಗುಣದಿಂದ ಸ್ಖಲಿತವಾಗುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ, ಓದಿ ಬಿಡ್ತೇನೆ. ಯಾವನೋ ಅಜ್ಞಾನಿಯು ಸಮ್ಯಕ್ ದೃಷ್ಟಿ ಜೀವನಿಗೆ ಸಾತಾಕರ್ಮದ ಉದಯವು ಬಂದ ಮೇಲೆ ಅನೇಕ ಪ್ರಕಾರದ ಇಷ್ಟರೂಪ ಭೋಗ ಸಾಮಗ್ರಿಗಳಾಗುತ್ತವೆ ಮತ್ತು ಅಸಾತಾಕರ್ಮದ ಉದಯದಿಂದ ರೋಗ ಶೋಕ ದಾರಿದ್ರ್ಯ ಪರೀಶಃ ಉಪಸರ್ಗ ಇತ್ಯಾದಿ ಅನಿಷ್ಟ ಸಾಮಗ್ರಿಗಳಾಗುತ್ತವೆ. ಅವುಗಳನ್ನು ಭೋಗಿಸುತ್ತಿರುವಾಗ ಶುದ್ಧ ಸ್ವರೂಪದ ಅನುಭವದಿಂದ ಚ್ಯುತನಾಗುತ್ತಿರಬಹುದು ಎಂದು ಮನ್ನಿಸುತ್ತಿದ್ದರೆ, ಯಾವನೋ ಅಜ್ಞಾನಿ ಮನ್ನಿಸ್ತಿದ್ದ ಅಂತಂದ್ರೆ ಅದರ ಸಮಾಧಾನವು ಈ ಪ್ರಕಾರವಿದೆ. ಅವನು ಅನುಭವದಿಂದ ಚ್ಯುತನಾಗುವುದಿಲ್ಲ. ಅನುಭವವು ಹೇಗಿದೆಯೋ ಹಾಗೆಯೇ ಉಳಿಯುತ್ತದೆ. ಯಾಕೆ? ವಸ್ತುವಿನ ಸ್ವರೂಪವು ಹೀಗೆಯೇ ಇದೆ. ಇದೆಲ್ಲ